ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಕೆಎ ವತಿಯಿಂದ ನಡೆದಂತ SDA ಪರೀಕ್ಷೆನ ಯಾರೆಲ್ಲ ಅಟೆಂಡ್ ಮಾಡಿದ್ರಿ, ಸೊ ಪರೀಕ್ಷೆನ ತುಂಬಾ ಚೆನ್ನಾಗಿ ಬರೆದಿದ್ದೀರಾ ಅಂತ ಅನ್ಕೊಳ್ತೀನಿ. ಅಂಡ್ ನಾನು ನಿಮ್ಗೆ ಕಳೆದ ಬಾರಿ ಒಂದು ಸಜೆಸ್ಟ್ ಮಾಡಿದ್ದೆ ಕರೆಂಟ್ ಅಫೇರ್ಸ್ಗೆ ದಿ ಬೆಸ್ಟ್ ಬುಕ್ ನಮ್ಮ ಕ್ರಿಯೇಟಿವ್ IAS ಅವ್ರದ್ದು. ಸೊ ಇವತ್ತು ಈ ಪುಸ್ತಕವನ್ನ ತೆಗೆದುಕೊಂಡಿದ್ದಕ್ಕೆ ವರ್ತ್ ಅಂತ ಎಷ್ಟು ಜನಕ್ಕೆ ಅನಿಸ್ತು, ಸೊ ದಯವಿಟ್ಟು ಕಮೆಂಟ್ ಮಾಡಿ. ಕಾರಣ ಕರೆಂಟ್ ಅಫೇರ್ಸ್ ಅಲ್ಲಿ ತುಂಬಾ ಒಳ್ಳೆ ಹೆಲ್ಪ್ ಆಯಿತು ಅಂತೇಳಿ ಒಂದಿಷ್ಟು ಜನ ಆಸ್ಪಿರೆಂಟ್ಸ್ ಹೇಳಿದ್ರಿ. ನಾನು ಯಾವತ್ತೇ ಆಗಲಿ ನಿಮಗೆ ಸಜೆಸ್ಟ್ ಮಾಡುವಂತ ಬುಕ್ಸ್ಗಳು ಸ್ವತಃ ನಾನು ಅದನ್ನ ಓದಿದ ಮೇಲೆ ಅಂಡ್ ಒಂದಿಷ್ಟು ಪರೀಕ್ಷೆಗಳ ಕಂಪೇರ್ ಮಾಡಿದ್ಮೇಲೆ ಆ ಕ್ವಶನ್ ಪೇಪರ್ ವಿಷಯದಲ್ಲಿ. ಸೊ GK ಪೇಪರ್ ಅಲ್ಲಿ ಇವತ್ತು ಒಳ್ಳೆ ಸ್ಕೋರ್ ಮಾಡಿದಂಥವ್ರು ನನಗೆ ತಿಳಿಸಿದ್ರೆ, ಅಂಡ್ ಪೇಪರ್ ಆಲ್ಮೋಸ್ಟ್ ಒಂದು ಲೆವೆಲ್ಗೆ ಇತ್ತು ಅಂತ ತುಂಬಾ ಜನ ಹೇಳಿದ್ರೆ, ಕೆಲವರು ಈಸಿ ಇತ್ತು ಅಂತ ಹೇಳಿದ್ರಿ. ಒಟ್ಟಿನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ಅಂಡ್ ಇನ್ನೊಂದು ಕಮ್ಯುನಿಕೇಶನ್ ಪೇಪರ್ ಆಲ್ಮೋಸ್ಟ್ ನಿಮ್ಮ ಅಲ್ಲಿ ನಿರ್ಧಾರ ಆಗುವಂಥದ್ದು ಸ್ಕೋರ್ ವಿಷಯ ಅಂತಂದ್ರೆ ಆ ಕಮ್ಯುನಿಕೇಶನ್ ಪೇಪರ್ ಅಲ್ಲೇ. ಸೊ ಅದಕ್ಕೂ ಕೂಡ ನಾನು ಹಲವಾರು ಕನ್ನಡ ಗ್ರಾಮರ್ ಬುಕ್ಸ್ ನಿಮ್ಗೆ ಸಜೆಸ್ಟ್ ಮಾಡಿದ್ದೆ. ಈ ಹಿಂದೆ ನೋಡಿ ನಾನು ನಿಮ್ಗೆ 2 ಬುಕ್ ಹೇಳಿದ್ದೆ. ಯಾವುದು ಅಂತಂದ್ರೆ ನಮ್ಮ ಎಕ್ಸಾಮ್ IAS ಅವ್ರದ್ದು ವಿರಾಟ್ ಅಂತೇಳಿ. ಸೊ ಆ ಬುಕ್ ಕೂಡ ತುಂಬಾ ಜನ ಹೆಲ್ಪ್ ಆಯ್ತು ಅಂತ ಹೇಳಿದ್ರು. ಅದ್ರ ಜೊತೆ ನಮ್ಮ ಮೇಲುಕೋಟೆ ಚಲುವರಾಜ್ ಸರ್ದು ಇದು ಸ್ಪರ್ಧಾ ಚಲುವ ಕನ್ನಡ ಅಂತೇಳಿ. ಆಲ್ಮೋಸ್ಟ್ ಇದು ಕೂಡ ತುಂಬಾ ಒಳ್ಳೆ ಬುಕ್. ಯಾಕೆ ಅಂತಂದ್ರೆ ನಾನು ಇವತ್ತಿನ ಪೇಪರ್ ಅನ್ನು ಕೂಡ ಕನ್ನಡ ಗ್ರಾಮರ್ ಕಂಪ್ಲೀಟ್ ಆಗಿ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ನೋಡಿದಾಗ ತುಂಬಾ ಡೆಪ್ತ್ ಆಗಿ ನಿಮಗೆ ಕಂಪ್ಲೀಟ್ ನಾಲೆಡ್ಜ್ ಅಂದ್ರೆ ಏನೇನ್ ಬೇಕಾಗುತ್ತೆ ಈ ಒಂದು ವಿಷಯ, ಎಸ್ಪೆಷಲಿ ಈ ಸಂಧಿಗಳು, ಸಮಾಸಗಳು ಮತ್ತೆ ಎಸ್ಪೆಷಲಿ ಸಮಾನಾರ್ಥಕ ಪದಗಳು ಎಲ್ಲವೂ ಕೂಡ ಕಂಪ್ಲೀಟ್ ಇದೆ. ಅಂಡ್ ಇಂಗ್ಲಿಷ್ ಗ್ರಾಮರ್ಗಂತೂ ಆಲ್ವೇಸ್ ನಾನು ನಿಮಗೆ ಒಂದೇ ಬುಕ್ ಸಜೆಸ್ಟ್ ಮಾಡ್ತೀನಿ ಪ್ರತಿ ಬಾರಿ ಗ್ರೂಪ್ ಸಿ ಕಮ್ಯುನಿಕೇಶನ್ ಪೇಪರ್ಗೆ. ನಮ್ಮ ಇಂಗ್ಲಿಷ್ ಬುಕ್ಗೆ ಅಂದ್ರೆ ಶಿವಕುಮಾರ್ ಮಾವಲಿ ಸರ್ ಬುಕ್ ಎನಾಫ್. ಇದು ಇಂಗ್ಲಿಷ್ ಗ್ರಾಮರ್ಗೆ ನೀವು ಇದನ್ನ ಕರೆಕ್ಟ್ ಆಗಿ ರೆಫರ್ ಮಾಡಿಬಿಟ್ರೆ ಯಾವುದೇ ಒಂದು ಗ್ರೂಪ್ ಸಿ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡ್ತೀರಾ. ಅಂಡ್ ಅದನ್ನ ಹೊರತುಪಡಿಸಿ ನಿಮ್ಗೆ ಇನ್ನೂ ಕೆಲವರು ಇನ್ನೂ ಬೆಟರ್ ಅಂತಂದ್ರೆ ಕನ್ನಡ ಬೆಟರ್ ನಾವು ಆಲ್ಮೋಸ್ಟ್ ಇದನ್ನ ರೆಫರ್ ಮಾಡ್ತೀವಿ ಅನ್ನೋಂಥವ್ರು ನಮ್ಮ ಹರಳುಗುಪ್ಪಿ ಸರ್ದು ಸಮಗ್ರ ಹೊಸಗನ್ನಡ ವ್ಯಾಕರಣ. ಇದು ಕೂಡ ಅಷ್ಟೇ ತುಂಬಾ ಬೆಟರ್. ನೋಡಿ, ನೀವು ಯಾವ ಪುಸ್ತಕ ಓದ್ತೀನಿ ಯಾವ್ದು ತಗೊಳ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಎಷ್ಟು ಚೆನ್ನಾಗಿ ಅಧ್ಯಯನ ಮಾಡಿ ಆ ಪರೀಕ್ಷೆಗೆ ಎಷ್ಟು ಒಳ್ಳೆ ಸ್ಕೋರ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ ಈ ಒಂದು KA ನಡೆಸುವಂತ ಪರೀಕ್ಷೆಯ ಕ್ವಶನ್ ಪೇಪರ್ ಇರುತ್ತಲ್ವಾ, ತುಂಬಾ ಅಂದ್ರೆ ತುಂಬಾ ಒಳ್ಳೆ ಕ್ವಶನ್ ಪೇಪರ್. ಅಂದ್ರೆ ಈ ಕಡೆ ಟಫ್ ಇರಲ್ಲ, ಈ ಕಡೆ ಈಸಿ ಇರಲ್ಲ ಅನ್ನೋ ತರ ಕೆಲವೊಂದ್ ಕಡೆ ಇರುತ್ತೆ. ಕೆಲವೊಂದ್ ಕಡೆ ಕಂಪ್ಲೀಟ್ ಆಗಿ ಟಫ್ ತೆಗೆದ್ಬಿಟ್ಟಿರ್ತಾರೆ. ಆ ತರ ಮಾಡ್ತಾರೆ. ಯಾಕೆ ಅಂತಂದ್ರೆ ಕಾಂಪಿಟೇಷನ್ ನಿಮ್ಗೆ ಗೊತ್ತೇ ಇದೆ. ಈ ಕೋವಿಡ್ ಅಂದ್ರೆ ಲೈಕ್ ಈ ಒಳ ಮೀಸಲಾತಿ ಇದೆಲ್ಲ ಆದ್ಮೇಲೆ ನೋಟಿಫಿಕೇಶನ್ಗಳೇ ಇಲ್ಲ. ಸೊ ಈಗ ನಡೀತಾ ಇರೋಂಥ ಪರೀಕ್ಷೆಗಳಿದು ಲಕ್ಷಾಂತರ ಜನ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಆ ಕಾಂಪಿಟೇಷನ್ ರೆಡ್ಯೂಸ್ ಮಾಡೋದಕ್ಕೆ ಯಾವ ಆಪ್ಷನ್ ಇಲ್ಲ, ಕ್ವಶನ್ ಪೇಪರ್ನ ಅಲ್ಟಿಮೇಟ್ಲಿ ಟಫ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಈಗ ಮುಂಬರುವಂತ KPSC SDA ಪರೀಕ್ಷೆಗೂ ಕೂಡ ಅಷ್ಟೇ ನೀವು ಕನ್ನಡ ಗ್ರಾಮರ್ ಆಗಿರ್ಬೋದು, ಇಂಗ್ಲಿಷ್ ಗ್ರಾಮರ್ ಆಗಿರ್ಬೋದು ಚೆನ್ನಾಗಿ ಪ್ರಿಪೇರ್ ಆಗಿ. ಯಾಕಂದ್ರೆ ಅದೇ ನಿರ್ಣಾಯಕ ಪಾತ್ರವನ್ನು ವಹಿಸೋದು. ಸೊ ಇನ್ GK ನಿಮ್ಗೆ ಎಲ್ಲಿ ಹೆಂಗ್ ಕ್ವಶನ್ ಬರುತ್ತೆ ಅಂತ ಗೊತ್ತೇ ಇರಲ್ಲ. ಬಟ್ ಕನ್ನಡ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಇದೇ ಬರುತ್ತೆ, ಇಂಥ ವಿಷಯಗಳ ಮೇಲೆ ಪ್ರಶ್ನೆ ಅಂತ ಫಿಕ್ಸ್ ಇರುತ್ತೆ. ಸೊ ಹಂಗಾಗಿ ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ. ಅಂಡ್ ಯಾರಿಗೆ ಕೆಲವೊಂದಿಷ್ಟು ಜನಕ್ಕೆ ಏನ್ ಸಮಸ್ಯೆ ಆಗ್ಬಿಡುತ್ತೆ ಅಂದ್ರೆ ಮಲ್ಟಿಪಲ್ ಬುಕ್ಸ್ ತಗೊಂಡ್ಬಿಡ್ತಾರೆ, ಎಲ್ಲ ಕನ್ಫ್ಯೂಸ್ ಆಗಿ ಅದು ಓದ್ಲಾ ಇದು ಓದ್ಲಾ ಅಂತ ಕಡೆಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಇಂದ ಲಿಸ್ಟ್ ಇಂದ ಹೊರಗೆ ಬಂದ್ಬಿಡ್ತಾರೆ. 2-3 ಮಾರ್ಕ್ಸ್ಗಳು ಅದು ಜಸ್ಟ್ ಗ್ರಾಮರಲ್ಲೇ ಮಿಸ್ಟೇಕ್ ಮಾಡಿರ್ತಾರೆ. ಕನ್ನಡದಲ್ಲಿ ಪ್ಯೂರ್ ಕನ್ನಡ ಮೀಡಿಯಂ ಓದೋರೆ ಕನ್ನಡ ಗ್ರಾಮರ್ನ ಮಿಸ್ಟೇಕ್ ಮಾಡಿರ್ತಾರೆ, ಇಲ್ಲ ಇಂಗ್ಲಿಷ್ ಮೀಡಿಯಂ ಓದೋರೆ ಇಂಗ್ಲಿಷ್ ಮಿಸ್ಟೇಕ್ಸ್ ಮಾಡಿರ್ತಾರೆ. ಇನ್ನು ಕಂಪ್ಯೂಟರ್ಗೆ ನೀವು ಯಾವ್ದಾದ್ರು ಬುಕ್, ಎನಿ ಬುಕ್ ಕಂಪ್ಯೂಟರ್ ವಿಷಯಕ್ಕೆ, ಬಟ್ ನನಗೆ ಬೆಟರ್ ಅನ್ಸುವುದು ನಮ್ಮ ಗುರುರಾಜ್ ಗುಲಗುಲೆ ಸರ್ದು ಬುಕ್. ಸೊ ಅದು ಆಲ್ಮೋಸ್ಟ್ ತುಂಬಾ ಬೆಸ್ಟ್ ಇದೆ. ಅದರಲ್ಲಿ ಎಸ್ಪೆಷಲಿ KA ಕಮ್ಯುನಿಕೇಶನ್ ಪೇಪರ್ಗೆ ನೀವು ಆ ಬುಕ್ ರೆಫರ್ ಮಾಡಿ. ಅದನ್ನ ಬಿಟ್ಟರೆ ನಮ್ಮ ಚಾಣಕ್ಯ ಪಬ್ಲಿಕೇಶನ್ ಕೂಡ ಇದೆ ಒಂದು ಕಂಪ್ಯೂಟರ್ ಬುಕ್. ಸೊ ಅದನ್ನು ನೋಡಿ. ಒಟ್ಟಿನಲ್ಲಿ ಏನೇ ಮಾಡಿ ನೀವು ಸ್ಕೋರ್ ಮಾಡ್ಬೇಕು, ಅದೇ ಅಲ್ಟಿಮೇಟ್. ಹೆಂಗಾಯ್ತು SDA ಪೇಪರ್ ಅನ್ನುವಂಥದ್ದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ಅಪ್ಕಮಿಂಗ್ ನೋಡೋಣ, ಹೇಳಿದಿನಲ್ಲ 12ನೇ ತಾರೀಕುವರೆಗೂ ಕೂಡ ರಿಕ್ರೂಟ್ಮೆಂಟ್ ಭವಿಷ್ಯ ಇನ್ನೂ ಜೀವಂತ ಇದೆ. ಸೊ 12ನೇ ತಾರೀಕು ಕೋರ್ಟಲ್ಲಿ ಏನ್ ಡಿಸಿಷನ್ ಬರುತ್ತೋ ಅದರ ಮೇಲೆ ನಿರ್ಧಾರ ಆಗುತ್ತೆ. ಅಂಡ್ ಯಾರಿಗೆ ಸಾಧ್ಯವಾದ್ರೆ ನಾನು ಹೇಳಿದ್ದೀನಿ ಕನ್ನಡ ಗ್ರಾಮರ್ಗೆ ಆದ್ರೆ 3 ಪುಸ್ತಕಗಳು ಎಸ್ಪೆಷಲಿ ನೀವು ಯಾವ್ದಾದ್ರು ಪರ್ಚೇಸ್ ಮಾಡಿ. ನಿಮಗೆ ಕೆಲವರಿಗೆ ಹೆಂಗೆ ಅಂತಂದ್ರೆ ಕೆಲವ್ರಿಗೆ ಒಂದು ಬುಕ್ ಇಷ್ಟ ಆದ್ರೆ ಇನ್ನು ಕೆಲವ್ರಿಗೆ ಒಂದು ಇಷ್ಟ ಆಗುತ್ತೆ. ಸೊ ನಾನು ಇದನ್ನು ಓದ್ಬೋದು ಅಂತ ಅನಿಸ್ತಂತವ್ರಿಗೆ ನೀವು ಅದನ್ನೇ ಓದಿ, ಅದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ನೀವು ಇಂಥದ್ದೇ ರೆಫರ್ ಮಾಡಿ, ನಾನು ಹೇಳಿದ್ದೇ ಓದಿ ಅಂತ ಯಾವುದೂ ಇಲ್ಲ. ಸೊ ಒಟ್ಟಿನಲ್ಲಿ ನಾನು ಹೇಳುವಂತ ಪುಸ್ತಕಗಳನ್ನು ನೀವು ತೆಗೆದುಕೊಂಡಾಗ ಅದನ್ನ ಪರೀಕ್ಷೆಯಲ್ಲಿ ಓದಿ ಬರೆದಾಗ ನಿಮಗದು ವ್ಯಾಲ್ಯೂ ಅನ್ಸಿರ್ಬೇಕು. ಸೊ ಇದರಿಂದ ನನಗೆ ಉಪಯೋಗ ಆಯ್ತು ಅಂತ ಅನ್ಸಿದ್ರೆ ನಾನು ಮಾಡಿದಂಥ ವಿಡಿಯೋ ತಿಳಿಸಿದಂಥ ಮಾಹಿತಿಗೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ಮಾಹಿತಿ ನೀಡಿದ್ದೀನಿ. ಧನ್ಯವಾದಗಳು.